ನಿಮ್ಗೆಲ್ರಿಗೂ ಬೇಗ ನನ್ನನ್ನ ಬಾಲ್ಡ್ ಆಗಿ ನೋಡ್ಬೇಕು ಅಂತ ಆಸೆ ಆಗಿತ್ತು ಅನ್ಸುತ್ತೆ. ಯಾವುದೇ RCB ಫ್ಯಾನ್ಸ್ಗೆ ನನ್ನಿಂದ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಎಲ್ರಿಗೂ ನಮಸ್ಕಾರ. ವಿರಾಟ್ ಕೊಹ್ಲಿ ನಾವ್ ಹೇಳ್ತಾ ಇದೀವಿ, ಹೋಗ್ ಗುರು ಬೇಡ ನೀವು RCB ಅಲ್ಲಿ ಅಂದ್ರೆ ಅವ್ನು ಇಲ್ಲೇ ಸಾಯ್ತಾನೆ. ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ RCB ಗೆದ್ರೆ ನನ್ ತಲೆ ಬೋಡ್ಸ್ಕೋಬೇಕು. ಅದು ಇನ್ನೇನೆ ಹೇಳಿ. ನಾನು ಯಾವತ್ತೂ ಈ ಕೆಲಸ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಗುರು. ಒಂದು ಜಿಲೆಟ್ ಬ್ಲೇಡು, ಆಮೇಲೆ ಒಂದು ಶೇವಿಂಗ್ ಕ್ರೀಮು, ಶೇವಿಂಗ್ ಬ್ರಷ್ ಎಲ್ಲ ತಗೋಬತ್ತೀನಿ. ಇದೇ ಜಾಗ ಗುರು, ನೀನ್ ನೀರ್ ತಗೋಬಾ, ಇಲ್ಲೇ ಕೂತ್ಕೋತೀನಿ, ನಾನೇ ಬಿಡಿಸ್ತೀನಿ ಗುರು. ಗೆದ್ರೆ ಯಾರು ಮಾಡಬಾರ್ದು ಈ ಕೆಲಸ, ನಾನೇ ಗೆದ್ದು ಬಿಟ್ರೆ ನಮ್ ತಾಯಣೆ ಬಿಡಲ್ಲ, ನಾನಂತೂ ಬಿಡಲ್ಲ. ಹೆಂಗಿದು ಬೇಕಿತ ಮಗನೇ RCB ಫ್ಯಾನ್ಸ್ ತಲೆ ಕೂದಲು ಕಟ್ ಮಾಡಂತಾರೆ, CSK ಅವ್ರು ಬೇಡ ಅಂತಾರೆ ಅನ್ಸುತ್ತೆ. ಹೆಂಗಿದು ಬೇಕಿತ ಮಗನೇ. ಫೈನಲಿ ಫುಲ್ ಹೇರ್ ಕಟ್ ಆಗಿದೆ. ಐ ಥಿಂಕ್ ನಿಮ್ಮ ಏನು ರಿಕ್ವೆಸ್ಟ್ ಇತ್ತು, ನನ್ನ ಏನು ಚಾಲೆಂಜ್ ಇತ್ತು ಅದನ್ನು ನೆರವೇರಿಸಿದ್ದೀನಿ. ಜೊತೆಗೆ ಎಲ್ಲ RCB ಅಭಿಮಾನಿಗಳಿಗೆ ಧನ್ಯವಾದ. ಸೊ ಐ ಹೋಪ್ ಯು ಆಲ್ ಆರ್ ಸ್ಯಾಟಿಸ್ಫೈಡ್. ಸೊ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಸಹ. ಐ ಹೋಪ್ RCB ಫೈನಲ್ಸ್ ಎಂಟರ್ ಆಗಿ ಚೆನ್ನೈಯಲ್ಲಿ ಕಪ್ ಗೆಲ್ಲುತ್ತೆ ಅಂತ, ಜೊತೆಗೆ ದಿನೇಶ್ ಕಾರ್ತಿಕ್ ಅವ್ರನ್ನ ಎತ್ತಿ ಮೆರೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಐ ಹೋಪ್ ಇಟ್ ಹ್ಯಾಪನ್ಸ್. ಗಂಟೆ ಬೇರೆ ಅದೇ ಟೈಮ್ ಹೊಡೆದಿದೆ, ಅಂದ್ರೆ ಇದು ಸತ್ಯ ಆಗೋ ಎಲ್ಲ ಚಾನ್ಸಸ್ ಇದೆ. ಸೊ ಐ ಹೋಪ್ RCB ವಿಲ್ ವಿನ್. ಗುಡ್ ಲಕ್ ಫಾರ್ ದ ಎಂಟೈರ್ ಟೀಮ್ ಅಂಡ್ ಐ ಲವ್ RCB ಫಾರ್ ಎವರ್ ಅಂಡ್ ಎವರ್.